ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಫಸ್ಟ್ ಚಾಪ್ಟರ್ ಇಂಟ್ರಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಈ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ ಕೇಳ್ತಾನೆ ಅಂತ ನಾನು ನಿಮಗೆ ವಿಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ. ಆ್ಯಂಡ್ ತುಂಬ ಈಸಿ ಚಾಪ್ಟರ್ ಇದು. ಫಸ್ಟು ಇಂಟ್ರಡಕ್ಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಏನು ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಇಟ್ ಈಸ್ ಎ ಸ್ಟಡಿ ಆಫ್ ಕಲೆಕ್ಷನ್, ಅನಲೈಸಿಂಗ್, ಪ್ರೆಸೆಂಟೇಷನ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಕಲೆಕ್ಷನ್ ಅಂದರೆ ಫಸ್ಟು ಡೇಟಾ ಏನು ಮಾಡುತ್ತೆ, ಕಲೆಕ್ಟ್ ಮಾಡುತ್ತೆ. ಆಮೇಲೆ ಏನು ಮಾಡುತ್ತೆ, ಇಲ್ಲಿ ನೋಡಿ, ಇವಾಗ ಒಂದು ಡೇಟಾನ ಕಲೆಕ್ಟ್ ಮಾಡುತ್ತೆ ಅಂದ್ಕೊಳ್ಳಿ. 1,000 ಡೇಟಾಸ್ ಇರುತ್ತೆ. ಅಷ್ಟು ಡೇಟಾನ ನಾವು ಪ್ರೆಸೆಂಟ್ ಮಾಡೋದಕ್ಕಾಗುತ್ತಾ? ಇಲ್ಲ. ಅದರಲ್ಲಿ ಯಾವುದು ಕರೆಕ್ಟಾಗಿದೆ, ಯಾವುದು ತಪ್ಪಾಗಿದೆ ಅಂತ ಅನಲೈಸ್ ಮಾಡುತ್ತೆ. ಓಕೆನಾ. ನೆಕ್ಸ್ಟು ಅದನ್ನು ಪ್ರೆಸೆಂಟೇಷನು, ಇನ್ನೊಬ್ಬರ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ನೋಡಿ, ಈ ಥರ ಡೇಟಾಸ್ ಕಲೆಕ್ಟ್ ಮಾಡಿದ್ದೀವಿ ಅಂತ. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಫಸ್ಟ್ ಏನು ಮಾಡುತ್ತೆ, ಕಲೆಕ್ಟ್ ಮಾಡುತ್ತೆ, ಆಮೇಲೆ ಅನಲೈಸ್ ಮಾಡುತ್ತೆ, ಪ್ರೆಸೆಂಟೇಷನ್ ಕೊಡುತ್ತೆ, ಥರ್ಡ್ ಒನ್ನು. ನೆಕ್ಸ್ಟು ಇಂಟರ್ಪ್ರಿಟೇಷನ್ ಅಂದರೆ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ. ಯಾವುದೇ ರೀತಿ ಡೌಟ್ಸ್ ಇರಬಾರ್ದು, ಆ ಥರ ಎಕ್ಸ್ಪ್ಲೈನ್ ಮಾಡುತ್ತೆ. ಓಕೆನಾ. ಸ್ಟ್ಯಾಟಿಸ್ಟಿಕ್ಸು ಇವಾಗ ನೀವೆಲ್ಲ ನೋಡಿರ್ತೀರ ಅನಿಸುತ್ತೆ. ಹೀಗಿರುತ್ತೆ, ಇಲ್ಲ ಪೈ ಚಾರ್ಟಲ್ಲಿ ಇರುತ್ತೆ. ಇವಾಗ ಇಲ್ಲಿ ನೋಡಿ ಹೆಂಗೆ ಕೊಟ್ಟಿರ್ತಾನಂದರೆ, ಹಿಂಗೊಂದು ಸರ್ಕಲ್ ಇದೆ. ನಮ್ಮ ಕ್ಲಾಸಲ್ಲಿ ಸ್ಟ್ರೆಂತ್ ಬಂದು ಇಷ್ಟು ಜನ ಆಬ್ಸೆಂಟು, ಇಷ್ಟು ಜನ ಪ್ರೆಸೆಂಟ್ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಇಲ್ಲಿ ನೋಡಿ, ಇದೊಂದು 100% ಅಂತ ಕನ್ಸಿಡರ್ ಮಾಡಿದೆ. 75% ಅಷ್ಟು ಸ್ಟೂಡೆಂಟ್ಸ್ ಬಂದಿದ್ದಾರೆ, ಇನ್ನು 25 ಅಷ್ಟು ಬಂದಿಲ್ಲ ಅಂತ. ಈ ಥರ ಈಸಿಯಾಗಿ ಅನಲೈಸ್ ಮಾಡಿಬಿಡ್ಬೋದಲ್ವ ನಾವು. ಸೊ ಎಕ್ಸಾಂಪಲ್ ಏನಂದರೆ, ಸ್ಟ್ಯಾಟಿಸ್ಟಿಕ್ಸ್ಗೆ ಇವಾಗ ಕ್ರೈಮ್ ರೇಟ್ ಇರ್ಬೋದು. ಇವಾಗ ಯಾವ ಸ್ಟೇಟಲ್ಲಿ ಜಾಸ್ತಿ ಕ್ರೈಮ್ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆಮೇಲೆ ಎಷ್ಟು ಜನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೈಗ್ರೇಟ್ ಆಗಿದ್ದಾರೆ ವರ್ಕರ್ಸು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಈಗ ಫಾರ್ ಎಕ್ಸಾಂಪಲ್ ನಾವು ಹೇಗೆ ಹೇಳ್ತೀವಿ ಹೇಳಿ, ಊರು ಬಿಟ್ಟು ಬೆಂಗಳೂರಿಗೆ ಜಾಸ್ತಿ ಜನ ಬಂದಿರೋದು. ಬರೀ ನಮ್ಮ ಕರ್ನಾಟಕದಿಂದ ಬಂದಿಲ್ಲ, ಬೇರೆ ಸ್ಟೇಟಿಂದ ಎಲ್ಲ ಬಂದಿದ್ದಾರೆ ನಮ್ಮ ಬೆಂಗಳೂರಿಗೆ ಅಲ್ವಾ. ಸೊ ಈಸಿಯಾಗಿ ಹೇಳ್ತೀವಿ. ಮತ್ತು ಅನಲೈಸ್ ಕಸ್ಟಮರ್ ಸರ್ವೆ ಡೇಟಾ ಟು ಅಂಡರ್ಸ್ಟ್ಯಾಂಡ್ ಪ್ರಿಫರೆನ್ಸ್ ಆ್ಯಂಡ್ ಬೈಯಿಂಗ್ ಹ್ಯಾಬಿಟ್. ಏನಂದರೆ ನಾವು ಅನಲೈಸ್ ಮಾಡ್ತೀವಿ. ಇವಾಗ ಒಂದು ಫೋನ್ ಯೂಸ್ ಮಾಡೋದ್ರಿಂದ ನಮ್ಗೇನು ಗೊತ್ತಾಗುತ್ತೆ, ಯಾರಿಗೆ ಏನು ಇಷ್ಟ ಅಂತ ಗೊತ್ತಾಗುತ್ತೆ. ಇವಾಗ ಹುಡುಗರು ಏನು ಮಾಡ್ತಾರೆ, ಬರೀ ಈಗ ಕಾರ್ಸ್ ನೋಡೋದಿರ್ಬೋದು, ಶೂಸ್ ಇರ್ಬೋದು. ಅವಾಗ ಏನಾಗುತ್ತೆ ಅಂದರೆ, ಈ ವ್ಯಕ್ತಿಗೆ ಏನು ಇಷ್ಟ ಅಂತ ಅಮೆಝಾನು, ಫ್ಲಿಪ್ಕಾರ್ಟ್ ಅವ್ರಿಗೆ, ಮೀಶೋ ಅವ್ರಿಗೆ, ಇನ್ನು ತುಂಬ ಆ್ಯಪು ಅವ್ರಿಗೆಲ್ಲ ಗೊತ್ತಾಗಿ ಏನು ಮಾಡುತ್ತೆ, ಲಿಂಕ್ ಶೇರ್ ಮಾಡೋದು ಸ್ಟಾರ್ಟ್ ಮಾಡುತ್ತೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲೆಲ್ಲ. ಓಕೆನಾ. ಏನಂದರೆ ನಮಗೆ ಅದರಿಂದ ಏನಾಗುತ್ತೆ, ಕಸ್ಟಮರ್ ಸರ್ವೆ ಡೇಟಾ ಟು ಅಂಡರ್ಸ್ಟ್ಯಾಂಡ್ ಪ್ರಿಫರೆನ್ಸ್ ಆ್ಯಂಡ್ ಬೈಯಿಂಗ್ ಹ್ಯಾಬಿಟು. ಏನೇನು ಗೊತ್ತಾಗುತ್ತೆ, ಬೈಯಿಂಗ್ ಹ್ಯಾಬಿಟ್, ಏನು ಪರ್ಚೇಸ್ ಮಾಡ್ತಾರೆ, ಹೇಗೆ ಪರ್ಚೇಸ್ ಮಾಡ್ಬೋದು, ಈ ಕಸ್ಟಮರು ನಾರ್ಮಲು, ಲೋ ಕ್ಲಾಸಾ, ಮಿಡಲ್ ಕ್ಲಾಸಾ, ಇಲ್ಲಾಂದರೆ ಅಪ್ಪರ್ ಕ್ಲಾಸಾ, ಹೈ ಕ್ಲಾಸಾ ಅಂತ ಗೊತ್ತಾಗುತ್ತೆ. ಸೊ ಇವಾಗ ನೀವೇನಾದರೂ ಮಿಡಲ್ ಕ್ಲಾಸ್ ಅಂದರೆ ನಿಮ್ಗೊಂದು 1,000 ರೂಪಾಯಿ ರೇಂಜಲ್ಲಿ ಬಟ್ಟೆಗಳು ತೋರಿಸುತ್ತೆ. ಹೈ ಕ್ಲಾಸ್ ಅಂದರೆ 2,000, 3,000 ಆ ಥರ ತೋರಿಸುತ್ತೆ. ಅಂದರೆ ಈ ಸರ್ವೆ ಸ್ಟ್ಯಾಟಿಸ್ಟಿಕ್ಸು ಇದಕ್ಕೆಲ್ಲನೂ ಹೆಲ್ಪ್ ಮಾಡುತ್ತೆ. ಓಕೆನಾ. ಇವಾಗ ಮೀನಿಂಗ್ ಗೊತ್ತಾಯ್ತಲ್ವ. ನೆಕ್ಸ್ಟು ಫಂಕ್ಷನ್ಸ್ ನೋಡೋಣ. ಇವಾಗ ನೆಕ್ಸ್ಟು ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಫಸ್ಟ್ ಏನಿದೆ, ಫಾರ್ಕಾಸ್ಟಿಂಗ್ ಇದೆ, ಕಂಪ್ಯಾರಿಸನ್ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಸಿಂಪ್ಲಿಫೈ ಕಾಂಪ್ಲೆಕ್ಸಿಟಿ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಎಕ್ಸ್ಪ್ರೆಸ್ ಫ್ಯಾಕ್ಟ್ ಇನ್ ನಂಬರ್ಸ್ ಇದೆ. ಇಲ್ಲಿ ನೋಡಿ, ನಾನು ಇದು ಬರೀ 4 ಪಾಯಿಂಟ್ಸೇ ಕೊಟ್ಟಿದ್ದೀನಿ. ಯಾಕೆ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಆ್ಯಂಡ್ ನಿಮಗೆ ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸು ಕೇಳಿದೆ, ಬರೀ ಯಾವುದಾದ್ರು ಈ 4 ಪಾಯಿಂಟ್ಸಲ್ಲಿ 2 ಮಾರ್ಕ್ಸ್ ಕೇಳ್ತಾನೆ. ಸೊ ಯಾವುದಾದ್ರು 2 ಪಾಯಿಂಟ್ಸನ್ನು ಮಾತ್ರ ಎಕ್ಸ್ಪ್ಲೈನ್ ಮಾಡಿ. ಇಲ್ಲ 4 ಪಾಯಿಂಟ್ಸ್ ಮೇನ್ ಪಾಯಿಂಟ್ಸನ್ನ ಬರೆದುಬಿಟ್ಟು ಹಾಗೆ ಬಿಟ್ಬಿಡಿ. ಇಲ್ಲಾಂದರೆ 2 ಪಾಯಿಂಟ್ಸನ್ನ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸು 2 ಮಾರ್ಕ್ಸ್ ಕೇಳ್ತಾನೆ. ಸೊ ಅವಾಗ ಏನು ಮಾಡಬೇಕು, 4 ಪಾಯಿಂಟ್ಸನ್ನ, ಮೇನ್ ಪಾಯಿಂಟ್ಸನ್ನ ಒಂದು ಬರೆದು ಬಿಟ್ಬಿಡಿ. ಇಲ್ಲಾಂದರೆ ಯಾವುದಾದ್ರು 2 ಪಾಯಿಂಟ್ಸನ್ನ ಎಕ್ಸ್ಪ್ಲೈನ್ ಮಾಡಿ. ಓಕೆನಾ. ಇವಾಗ ಫಾರ್ಕಾಸ್ಟಿಂಗ್ ಅಂತ ಏನಂದರೆ, ಮುಂದೆ ಏನಾಗುತ್ತೆ ಅಂತ ನಮಗೆ ಇವಾಗಲೇ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ? ಸ್ಟ್ಯಾಟಿಸ್ಟಿಕ್ಸ್ ಮೂಲಕ ಗೊತ್ತಾಗುತ್ತೆ. ಇಟ್ ಹೆಲ್ಪ್ಸ್ ಇನ್ ಮೇಕಿಂಗ್ ಫ್ಯೂಚರ್ ಪ್ರಿಡಿಕ್ಷನ್ ಬೈ ಸ್ಟಡಿಯಿಂಗ್ ಯುವರ್ ಕರೆಂಟ್ ಡೇಟಾ. ಯು ಕ್ಯಾನ್ ಈಸಿಲಿ ಪ್ರಿಡಿಕ್ಟ್ ವಾಟ್ ಹ್ಯಾಪನ್ಸ್ ಇನ್ ಫ್ಯೂಚರ್. ಅಂದರೆ ಇವಾಗ ಒಂದು ಬಿಸ್ನೆಸ್ದೇ ಅಂದ್ಕೊಳ್ಳಿ. ಈ ಬಿಸ್ನೆಸ್ ಏನಾಗ್ತಿರುತ್ತೆ, ಒಂದು ಡೇಟಾ ಇರುತ್ತೆ, ಏನು ಈ ಥರ ಒಂದು ಡೇಟಾಗಳಿರುತ್ತೆ. ಒಂದು ಲಾಸ್ಟ್ 5 ಇಯರ್ಸಿಂದ ಲಾಸೇ ಆಗ್ತಿರುತ್ತೆ. ಸೊ ನಮಗೆ ಆ ಡೇಟಾ ನೋಡೋದೇ ಗೊತ್ತಾಗುತ್ತೆ ಮುಂದಿನ ವರ್ಷ ಇವನು ಪ್ರಾಫಿಟ್ ಸರ್ವೈವ್ ಆಗೋದಕ್ಕಾಗುತ್ತಾ ಇಲ್ವಾ, ಫ್ಯಾಕ್ಟ್ರಿ ಇರುತ್ತಾ ಇಲ್ಲ ಮುಚ್ಕೊಂಡು ಹೋಗುತ್ತಾ ಅಂತ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟು ಕಂಪ್ಯಾರಿಸನ್ಸು ಅಂದರೆ ನಮಗೆ 2-3 ಡೇಟಾನ ಒಟ್ಟಿಗೆ ಇಟ್ಕೊಂಡು ಈಸಿಯಾಗಿ ಕಂಪೇರ್ ಮಾಡ್ತಾ ಹೋಗ್ಬೋದು ನಾವು. ಓಕೆನಾ. ನೆಕ್ಸ್ಟು ಸ್ಟ್ಯಾಟಿಸ್ಟಿಕ್ಸ್ ಸಿಂಪ್ಲಿಫೈಸ್ ಕಾಂಪ್ಲಿಸಿಟಿ. ಅಂದರೆ ಡಿಫಿಕಲ್ಟೇ ಫೀಲ್ ಆಗಲ್ಲ ನಮಗೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು 2-3 ಚಾಟ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಒಂದು 10 ಚಾಟ್ ಇದ್ದೂ ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇವಾಗ ನೋಡಿ,
ಇದೊಂದು ಕಂಪನಿ ಇದೊಂದು ಕಂಪನಿ ಇದೊಂದು ಕಂಪನಿ ಅಂತ ಅಂದ್ಕೊಳ್ಳೋಣ. ಸೊ ಇವಾಗ ಒಂದು ಕಂಪನಿನಲ್ಲಿ ಇದು ಎ, ಇದು ಬಿ, ಇದು ಸಿ ಕಂಪನಿ ಅಂತ ಅಂದ್ಕೊಳ್ಳೋಣ. ಇವಾಗ ಎ ಕಂಪನಿಲಿ ಇಷ್ಟು ಪ್ರಾಫಿಟು ಇಷ್ಟು ಲಾಸ್ ಇದೆ, ಬಿ ಕಂಪನಿಲಿ ಇಷ್ಟು ಪ್ರಾಫಿಟು ಹಾಫ್ ಲಾಸ್ ಇದೆ, ಮತ್ತು ಸಿ ಕಂಪನಿಲಿ ಇಷ್ಟು ಲಾಸ್ ಇದೆ ಇಷ್ಟು ಪ್ರಾಫಿಟ್ ಇದೆ. ಇಲ್ಲಿ ನೋಡಿ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಅಲ್ವಾ ಎಷ್ಟು ಪ್ರಾಫಿಟ್ ಇದೆ ಎಷ್ಟು ಲಾಸ್ ಇದೆ, ನೋಡಿದ ತಕ್ಷಣ ಗೊತ್ತಾಗೋಗುತ್ತೆ. ಅದೇ ನಿಮಗೆ ಅದು ನಂಬರ್ ಫಾರ್ಮಲ್ಲಿ 10 crores ಪ್ರಾಫಿಟ್ 2 lakh ಲಾಸು ಈ ಥರ ಎಲ್ಲ ನೋಡಿದ್ರೆ ನಮಗೇನಾಗುತ್ತೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಬಟ್ ಇಲ್ಲಿ ಈಸಿಯಾಗಿ ಕಂಪೇರ್ ಮಾಡ್ಬೋದು. ಯಾವ ಕಂಪ್ನಿಲಿ ಲಾಸ್ ಕಮ್ಮಿ ಆಗ್ತಾಯಿದೆ ನೋಡಿ, ಸಿ ಕಂಪನಿನಲ್ಲಿ ಲಾಸ್ ಕಮ್ಮಿ ಆಗ್ತಾಯಿದೆ. ಮತ್ತು ಸೆಕೆಂಡ್ ಬಂದೆ ನಮಗೆ ಎ ಕಂಪನಿಲಿ ಲಾಸ್ ಕಮ್ಮಿ ಆಗ್ತಿದೆ. ಮೂರನೇದು ಬಂದೆ ಬಿ ಕಂಪನಿಲಿ ಹಾಫ್ ಪ್ರಾಫಿಟ್ ಹಾಫ್ ಲಾಸ್ ಈ ಥರ ಆಗ್ತಾಯಿದೆ. ನೆಕ್ಸ್ಟ್ ಏನಂದರೆ ಸ್ಟ್ಯಾಟಿಸ್ಟಿಕ್ಸ್ ಎಕ್ಸ್ಪ್ರೆಸ್ ಫ್ಯಾಕ್ಟ್ಸ್ ಇನ್ ನಂಬರ್ಸ್ ಫಾರ್ಮಲ್ಲಿ ಅದು ಎಕ್ಸ್ಪ್ರೆಸ್ ಮಾಡುತ್ತೆ. ಇವಾಗ ಫಂಕ್ಷನ್ಸ್ ಆಯ್ತಲ್ವಾ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಆಬ್ಜೆಕ್ಟಿವ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಇದನ್ನು ನಿಮಗೆ 2 marks ಕೇಳ್ತಾನೆ. ಯಾವುದಾದ್ರೂ ಒಂದು 4 ಪಾಯಿಂಟನ್ನು ಬರಬೇಕು. ಒಂದು 4-5 ಪಾಯಿಂಟನ್ನು ಮೇನ್ ಪಾಯಿಂಟ್ ಇದೆ 5 ಪಾಯಿಂಟನ್ನು ಬರೆದು ಬಿಡಿ, ಇಲ್ಲಾಂದರೆ ಯಾವುದಾದ್ರೂ 2 ಪಾಯಿಂಟ್ಸನ್ನು ಎಕ್ಸ್ಪ್ಲೈನ್ ಮಾಡಿ. ಅರ್ಥ ಆಯ್ತಲ್ವ? ಆವಾಗ 2 marks ಫುಲ್ ಕೊಡ್ತಾನೆ. ಫಸ್ಟ್ ಏನಿದೆ ಡೇಟಾ ಕಲೆಕ್ಷನ್, ಡೇಟಾ ಪ್ರೆಸೆಂಟೇಷನ್, ಡೇಟಾ ಪ್ರಿಡಿಕ್ಷನ್, ಕಂಪ್ಯಾರಿಸನ್, ಮಿನಿಮಮ್ ಅನ್ಸರ್ಟನಿಟಿ. ಏನು ಡೇಟಾ ಕಲೆಕ್ಷನ್ ಅಂದರೆ ಏನಂದರೆ ಏನೋ ಒಂದು ಪ್ರಾಜೆಕ್ಟು ಒಂದು ಪ್ರೆಸೆಂಟೇಷನ್ ನೀವು ಕೊಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಇವಾಗ ನೀವೆಲ್ಲ ನೋಡಿರ್ತೀರ ಅನಿಸುತ್ತೆ ಮೂವೀಸಲ್ಲಿ ಇರ್ಬೋದು, ಸೀರಿಯಲಲ್ಲೆಲ್ಲ. ಏನಂದರೆ ಒಂದು PPT ಪ್ರೆಸೆಂಟೇಷನ್ ಕೊಡ್ತಾ ಇರ್ತಾರೆ. PPT ಪ್ರೆಸೆಂಟೇಷನ್ ಕೊಡುವಾಗ ನೀವು ತುಂಬ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಮಾತ್ರ ಕ್ಲೈಂಟಿಗೆ ಅರ್ಥ ಆಗೋದು. ಹಾಗೆಯೇ ಡೇಟಾ ಕಲೆಕ್ಷನ್ ಅಂದರೆ ಗ್ಯಾದರ್ ಅಕ್ಯುರೇಟ್ ಇನ್ಫಾರ್ಮೇಷನ್ ಸಿಸ್ಟಮ್ಯಾಟಿಕಲಿ, ಅಂದರೆ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ಸಿಸ್ಟಮ್ಯಾಟಿಕಲಿ ಇರಬೇಕು. ಇವಾಗ ನೋಡಿ ಕಲೆಕ್ಷನ್, ಪ್ರೆಸೆಂಟೇಷನ್, ಪ್ರಿಡಿಕ್ಷನ್, ಕಂಪ್ಯಾರಿಸನ್, ಅನ್ಸರ್ಟನಿಟಿ ಇದೇನಿದೆ ಸಿಸ್ಟಮ್ಯಾಟಿಕ್ ಆಗಿದೆ. ಅದೇ ಫಸ್ಟೇ ನಿಮಗೆ ಕಂಪ್ಯಾರಿಸನು, ಆಮೇಲೆ ಪ್ರಿಡಿಕ್ಷನು, ಆಮೇಲೆ ಡೇಟಾ ಕಲೆಕ್ಷನು ಏನಾದರೂ ಪಾಯಿಂಟ್ಸ್ ಅನ್ನೋದು ಶಫಲ್ ಆಗಿದೆ, ಅದು ಸಿಸ್ಟಮ್ಯಾಟಿಕ್ ಅಲ್ಲ. ಒಂದು ಏನಿರಬೇಕು ಡೇಟಾ ಕಲೆಕ್ಷನು ಕರೆಕ್ಟಾಗಿರಬೇಕು ಮತ್ತು ಸಿಸ್ಟಮ್ಯಾಟಿಕಲ್ ಆಗಿ ಇರಬೇಕು. ನೆಕ್ಸ್ಟು ಡೇಟಾ ಪ್ರೆಸೆಂಟೇಷನ್. ಹೇಗೆ ಡೇಟಾನ ಪ್ರೆಸೆಂಟ್ ಮಾಡಬೇಕು ಅಂದರೆ ಟೇಬಲ್ ಫಾರ್ಮೆಟಲ್ಲಿ, ಇಲ್ಲ ಚಾಟ್ ಫಾರ್ಮೆಟಲ್ಲಿ, ಇಲ್ಲ ಗ್ರಾಫ್ ಫಾರ್ಮೆಟಲ್ಲಿ ನೀವು ಡೇಟಾನ ಪ್ರೆಸೆಂಟ್ ಮಾಡೋದ್ರಿಂದ ಅದು ತುಂಬ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಓಕೆನಾ? ನೆಕ್ಸ್ಟು ಡೇಟಾ ಪ್ರಿಡಿಕ್ಷನು ಅಂದರೆ ಅದು ನೋಡಿದ್ದಾನೆ. ಇವಾಗ ನಾನು ನಿಮಗೆ PPT ಪ್ರೆಸೆಂಟೇಷನ್ ಕೊಡ್ತಿದ್ದೀನಿ ಒಂದು ಕಂಪನಿದಂದರೆ, ನಾನೊಂದು ಏನೋ ಒಂದು ಡೇಟಾನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ, ಈ ಥರ ಫ್ಯಾಕ್ಟ್ರಿನ ನಾವು ಸ್ಟಾರ್ಟ್ ಮಾಡೋಣ ಅಂತ. ಸೊ ನೀವು ಅದು ಡೇಟಾಸ್ ನೋಡಿದ್ರೆ ಗೊತ್ತಾಗುತ್ತೆ, ಓ ಈ ಫ್ಯಾಕ್ಟ್ರಿನ ನಾವು ಸ್ಟಾರ್ಟ್ ಮಾಡಿದ್ರೆ, ಈ ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡಿದ್ರೆ ನಮಗೆ ಲಾಸ್ ಆಗುತ್ತಾ ಪ್ರಾಫಿಟ್ ಆಗುತ್ತಾ, ಈ ಲೊಕೇಶನಲ್ಲಿ ಈ ಬಿಸ್ನೆಸ್ ಸೂಟ್ ಆಗುತ್ತಾ ಇಲ್ವಾ ಅಂತ ನಾವು ಡೇಟಾ ನೋಡಿನೇ ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು, ಅನಲೈಸ್ ಮಾಡ್ಬೋದು. ಇದಾಗತ್ತಾ ಕೆಲಸ ಆಗಲ್ವಾ? ಇವಾಗ ನೋಡಿ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗ್ತಾಯಿದೆ. ಈ ಸೀಸನಲ್ಲಿ ನಾವು ಐಸು ಮಾಡೋದು ಚೆನ್ನಾಗಿರುತ್ತಾ, ಇಲ್ಲ ಅಂದರೆ ಸ್ವೆಟರ್ಸು ಇಲ್ಲ ಬ್ಲ್ಯಾಂಕೆಟ್ಸ್ನ ಸೇಲ್ ಮಾಡೋ ಬಿಸ್ನೆಸ್ ಚೆನ್ನಾಗಿರುತ್ತಾ? ಸೊ ನಾವು ಈಸಿಯಾಗಿ ಅನಲೈಸ್ ಮಾಡಿಬಿಡ್ಬೋದು. ಯಾಕಂದರೆ ಸಮ್ಮರ್ ಸೀಸನ್ ಅಂದಿದ ತಕ್ಷಣ ನಮಗೆ ಗೊತ್ತಿರುತ್ತೆ ಫುಲ್ಲು ಸೆಕೆಗಾಲ ಅಂತ. ಓಕೆನಾ? ನೆಕ್ಸ್ಟು ಕಂಪ್ಯಾರಿಸನ್. ಏನಂದರೆ ಡಿಫ್ರೆಂಟ್ ಕಂಪನೀಸ್ ಜೊತೆ ನಾವು ಈಸಿಯಾಗಿ ಕಂಪೇರ್ ಮಾಡ್ಬೋದು. ಓಕೆನಾ? ನೆಕ್ಸ್ಟು ಮಿನಿಮಮ್ ಅನ್ಸರ್ಟನಿಟಿ. ಇವಾಗ ಇದಿಷ್ಟು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ರಿಸ್ಕು ರೆಡ್ಯೂಸ್ ಆಗುತ್ತೆ. ನಾನು ಅಂದೆ ಡೇಟಾ ಪ್ರಿಡಿಕ್ಷನು, ಇದು ಅಕಸ್ಮಾತ್ ನಾನು ಸಮ್ಮರಲ್ಲಿ ನಾನು ಹೇಳ್ತೀನಿ ನಿಮಗೆ ಸ್ವೆಟರ್ ಮಾಡೋಣ ಚೆನ್ನಾಗಿರುತ್ತೆ ಅಂತ, ನೀವೇನು ಅನಲೈಸ್ ಮಾಡಿಬಿಟ್ಟೆ ಏನಾಗುತ್ತೆ ಲಾಸ್ ಆಗುತ್ತೆ. ಅದೇ ಕೂತ್ಕೊಂಡು ಒಂದು 10 ಜನದ ಹತ್ರ ಮಾತಾಡಿದ್ರೆ ಪ್ರಿಡಿಕ್ಟ್ ಮಾಡ್ಬೋದು. ನೀವು ಸ್ವೆಟರ್ ಮಾಡ್ತೀಯಾ, ಯಾವ ಕಡೆ ಮಾಡಬೇಕು, ಹೇಗೆ ಮಾಡಬೇಕು, ಈ ಸೀಸನಲ್ಲಿ ಓಡುತ್ತಾ ಇಲ್ವಾ ಅಂತ ಈ ಥರ. ಓಕೆನಾ? ಇದು ಆಬ್ಜೆಕ್ಟಿವ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ನೆಕ್ಸ್ಟು ಡೇಟಾ. ಏನು ಡೇಟಾ ಅಂದರೆ ಡೇಟಾ ಈಸ್ ಅ ಪ್ರೋಸೆಸ್ ಆಫ್ ಗ್ಯಾದರಿಂಗ್ ಇನ್ಫಾರ್ಮೇಷನ್ ಫ್ರಮ್ ಡಿಫರೆಂಟ್ ಸೋರ್ಸ್. ನಾನು ಇಷ್ಟೊತ್ತು ಡೇಟಾ ಕಲೆಕ್ಷನು, ಡೇಟಾ ಅದು ಇದು ಅಂತಿದ್ದಲ್ಲ. ಡೇಟಾ ಅಂದರೆ ಏನು? ಡೇಟಾ ಅಂತ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡೋದು ಡಿಫರೆಂಟ್ ಸೋರ್ಸಿಂದ. ಇವಾಗ ಒಂದು ನೋಟ್ಸನ್ನು ನೀವು ಮಾಡಬೇಕು, ಈಗ ಇಂಟರ್ನ್ಶಿಪ್ ಇದೆ ಫೈನಲ್ ಇಯರ್ನವ್ರಿಗೆ, ಇಂಟರ್ನ್ಶಿಪ್ ಈಸಿಯಾಗಿ ಮಾಡಿಬಿಡೋದಕ್ಕಾಗುತ್ತಾ? ಇಲ್ಲ. ಏನು ಮಾಡಬೇಕು, ಇನ್ಫಾರ್ಮೇಷನ್ನ ತುಂಬ ಕಡೆಯಿಂದ ಕಲೆಕ್ಟ್ ಮಾಡಬೇಕಾಗುತ್ತೆ. ಅದನ್ನು ನಾವು ಏನಂತ ಹೇಳ್ತೀವಿ, ಡೇಟಾ ಅಂತ ಹೇಳ್ತೀವಿ. ಡೇಟಾನಲ್ಲಿ 2 types ಇದೆ. ಒಂದು ಪ್ರೈಮರಿ ಡೇಟಾ, ಇನ್ನೊಂದು ಸೆಕೆಂಡರಿ ಡೇಟಾ. ಪ್ರೈಮರಿ ಡೇಟಾ ಅಂದರೆ ಯಾವುದೇ ಒಂದು ಇನ್ಫಾರ್ಮೇಷನ್ನ ಫಾರ್ ದ ಫಸ್ಟ್ ಟೈಮ್ ನೀವು ಕಂಡುಹಿಡಿತಾರಲ್ವಾ ಡೈರೆಕ್ಟಾಗಿ. ಇವಾಗ ಫಾರ್ ಎಕ್ಸಾಂಪಲ್ ಆ ಅಕ್ಕಿ ಒಂದು ಅರಿಯೋದಕ್ಕೆ ಎಷ್ಟು ಬೇಕು, ನಿಂತ್ಕೊಂಡು ಎಷ್ಟು ನಿಮಿಷ ಬಾಯ್ಲ್ ಸ್ಟಾರ್ಟ್ ಆಗುತ್ತೆ, ಎಷ್ಟು ನಿಮಿಷಕ್ಕೆ ನೀರು ಅಬ್ಸರ್ವ್ ಮಾಡುತ್ತೆ, ಎಷ್ಟು ನಿಮಿಷಕ್ಕೆ ಅನ್ನ ಆಗುತ್ತೆ ಅಂತ ಮಾಡ್ತೀರಲ್ವಾ, ಅದೇನಾಗುತ್ತೆ ಪ್ರೈಮರಿ ಡೇಟಾ ಅಂತ ಕನ್ಸಿಡರ್ ಆಗುತ್ತೆ. ಅದೇ ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ಹೇ ಗೂಗಲ್ ಅನ್ನ ಮಾಡೋದಕ್ಕೆ ಎಷ್ಟು ನಿಮಿಷ ಆಗುತ್ತೆ ಅಂತ ನೋಡಿಬಿಟ್ಟು ಅಲ್ಲಿ ಟೈಮಿಂಗ್ಸ್ ತೋರಿಸುತ್ತಲ್ವ, ಅದನ್ನು ಸೆಕೆಂಡರಿ ಡೇಟಾ ಅಂತ ಹೇಳ್ತೀವಿ. ಫಾರ್ ದ ಫಸ್ಟ್ ಟೈಮ್
ಏನೋ ಒಂದು ಡೇಟಾ ಕಲೆಕ್ಟ್ ಮಾಡಿದ್ದೆ ಅದನ್ನು ನಾವು ಪ್ರೈಮರಿ ಡೇಟಾ ಅಂತೀವಿ. ಅದೇ ಸೆಕೆಂಡ್ ಹ್ಯಾಂಡ್ ಡೇಟಾ, ಅದು ಒರಿಜಿನಲ್ ಅಲ್ಲ, ಸೆಕೆಂಡ್ ಹ್ಯಾಂಡು, ಯಾರೋ ಆಲ್ರೆಡಿ ಐಡೆಂಟಿಫೈ ಮಾಡಿದ್ದಾರೆ, ಅದನ್ನು ನಾವು ಯೂಸ್ ಮಾಡ್ತಿದ್ದೀವಿ, ಅದನ್ನು ಏನಂತ ಹೇಳ್ತೀವಿ, ಸೆಕೆಂಡರಿ ಡೇಟಾ ಅಂತ ಹೇಳ್ತೀವಿ. ಈಗ ಪ್ರೈಮರಿ ಡೇಟಾಗೆ ಎಕ್ಸಾಂಪಲು ಸರ್ವೆ ಮತ್ತು ಎಕ್ಸ್ಪರಿಮೆಂಟ್ ಮಾಡೋದು. ಇವಾಗ ಸರ್ವೆ ಏನು ಮಾಡ್ತಾರೆ, ಫಾರ್ ದ ಫಸ್ಟ್ ಟೈಮ್ ಮಾಡೋದು. ಎಕ್ಸ್ಪರಿಮೆಂಟು ಅಷ್ಟೇ. ಅದೇ ಸೆಕೆಂಡರಿ ಡೇಟಾಗೆ ಎಕ್ಸಾಂಪಲ್ ಅಂದರೆ ರೀಡಿಂಗ್ ಬುಕ್ಕು ಯಾರೋ ಒಬ್ಬರು ಆಥರ್ ಬರೆದಿರ್ತಾರೆ, ಇನ್ನೊಬ್ಬರು ಪಬ್ಲಿಷ್ ಮಾಡಿರ್ತಾರೆ. ನಾವೇನು ಮಾಡ್ತೀವಿ, ಸುಮ್ಮನೆ ತೊಗೋತೀವಿ, ಓದ್ತೀವಿ, ಅಲ್ಲಿಂದ ಡೇಟಾ ಕಲೆಕ್ಟ್ ಮಾಡ್ಕೋತೀವಿ, ನಾವು ಇನ್ನೊಂದು ನೋಟ್ಸ್ ಮಾಡ್ಕೋತೀವಿ. ಅದನ್ನು ಏನಂತ ಹೇಳ್ತೀವಿ, ಸೆಕೆಂಡರಿ ಡೇಟಾ. ಮತ್ತು ನ್ಯೂಸ್ ಇರ್ಬೋದು, ವೆಬ್ಸೈಟ್ ಇರ್ಬೋದು, ಅಲ್ಲಿಂದ ಡೇಟಾಸ್ನ ಕಲೆಕ್ಟ್ ಮಾಡೋವಂಥದ್ದು. ಓಕೆನಾ? ನೆಕ್ಸ್ಟು ಕ್ಲಾಸಿಫಿಕೇಷನ್ ಆಫ್ ಡೇಟಾ, ಟೈಪ್ಸ್ ಆಫ್ ಡೇಟಾ, ಕ್ಲಾಸಿಫಿಕೇಷನ್ ಆಫ್ ಡೇಟಾ. ಇದೆರಡರಲ್ಲಿ ಯಾವುದಾದ್ರು ಒಂದು ಕೇಳ್ತಾನೆ ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾನೆ. ಓಕೆನಾ? ಇದು ಮೀನಿಂಗು ಪ್ಲಸ್ ಎಕ್ಸಾಂಪಲು, ಸೆಕೆಂಡರಿ ಡೇಟಾ ಮೀನಿಂಗ್ ಪ್ಲಸ್ ಎಕ್ಸಾಂಪಲ್ ಬರೆದುಬಿಡಿ ಸಾಕು. ಕ್ಲಾಸಿಫಿಕೇಷನ್ ಆಫ್ ಡೇಟಾ, ಜಿಯೋಗ್ರಫಿಕ್, ಕ್ರೊನಾಲಜಿಕಲ್, ಕ್ವಾಲಿಟೇಟಿವ್, ಕ್ವಾಂಟಿಟೇಟಿವ್, 4 ಪಾಯಿಂಟ್ಸನ್ನು ಬರೆದು ಬಿಡಿ. 4ಅಲ್ಲಿ ಯಾವುದಾದ್ರು ಒಂದನ್ನು 2 ಮಾರ್ಕ್ಸಿಗೆ ಕೇಳ್ತಾನೆ, ಇಲ್ಲ ಜಸ್ಟ್ 4 ತಿಳ್ಕೊಂಡು ಸಾಕು. ಇವಾಗ ಜಿಯೋಗ್ರಫಿಕಲ್ ಡೇಟಾ. ಏನು ಜಿಯೋಗ್ರಫಿಕಲ್ ಡೇಟಾ ಜಿಯೋಗ್ರಫಿಕಲ್ ಕ್ಲಾಸಿಫಿಕೇಷನ್. ಜಿಯೋಗ್ರಫಿಕ್ ಅಂದರೆ ಏನು, ಗ್ಲೋಬಲಲ್ಲಿ ಏನೇನಾಗುತ್ತೆ ಅಂತ ನಾವು ಸ್ಟ್ಯಾಟಿಸ್ಟಿಕಲ್ ಫಾರ್ಮಲ್ಲಿ ತಿಳ್ಕೊಳ್ಳೋಂಥದ್ದು. ಏನೇನು ತಿಳ್ಕೊತೀವಿ, ಈಗ ಕ್ಲೈಮೇಟ್ ಚೇಂಜ್ ರಿಪೋರ್ಟ್ ಇರ್ಬೋದು, ವರ್ಲ್ಡ್ ಪಾಪ್ಯುಲೇಷನ್ ಇರ್ಬೋದು, ಇಲ್ಲ ಅನ್ಎಂಪ್ಲಾಯ್ಮೆಂಟು, ನಮ್ಮ ಇಂಡಿಯಾನಲ್ಲಿ ಎಷ್ಟು ಜನ ಅನ್ಎಂಪ್ಲಾಯೀಸ್ ಇದ್ದಾರೆ, ಇಲ್ಲ ಪಾಪ್ಯುಲೇಷನ್ ಇರ್ಬೋದು, ಕ್ರೈಮ್ ರೇಟ್ ಇರ್ಬೋದು, ಮತ್ತು ಎಲ್ಲೆಲ್ಲಿ ಮಳೆ ಬೀಳ್ತಿದೆ, ಯಾವ್ಯಾವ ಸ್ಟೇಟಲ್ಲಿ ಹೆವಿ ಮಳೆ ಆಗಿದೆ. ನೀವು ಬೇಕಂದರೆ ಇವಾಗ ಹೋಗ್ಬಿಟ್ಟು ಸರ್ಚ್ ಮಾಡಿ ಅನ್ಎಂಪ್ಲಾಯೀಸ್ ಎಷ್ಟು ಜನ ಇದೆ, ಅದೆಲ್ಲ ನಿಮಗೆ ಸ್ಟ್ಯಾಟಿಸ್ಟಿಕ್ ಫಾರ್ಮಲ್ಲಿ ತೋರಿಸುತ್ತೆ. ನೆಕ್ಸ್ಟು ಕ್ರೊನಾಲಜಿಕಲ್ ಕ್ಲಾಸಿಫಿಕೇಷನ್. ಇದು ಕ್ರೊನಾಲಜಿಕಲ್ ಕ್ಲಾಸಿಫಿಕೇಷನು ಹವರು, ಡೈಲಿ, ಮಂತ್ಲಿ, ಇಯರ್ಲಿ ಬೇಸಿಸ್ ಮೇಲೆ ಇರುತ್ತೆ. ಈಗ ಡೈಲಿ ಟೆಂಪರೇಚರ್ ಚೆಕ್ ಮಾಡಿ ನೀವು ಫೋನಲ್ಲಿ, ಲೈಕ್ ಬರುತ್ತಲ್ಲ, ಇವಾಗ 30 ಡಿಗ್ರಿ ಸೆಲ್ಸಿಯಸ್ ಇದೆ, ಅದೇ ನೈಟ್ ನೋಡಿ 25 ಆಗಿರುತ್ತೆ. ಇಲ್ಲ ಬೆಳಗ್ಗೆ ಹೊತ್ತು ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಇರುತ್ತೆ. ಸೊ ಏನಂದರೆ ಅವರ್ಲಿ ಚೇಂಜ್ ಆಗ್ತಾ ಇರುತ್ತೆ. ಮತ್ತು ಡೈಲಿ ಈಗ ಸ್ಟಾಕ್ ಮಾರ್ಕೆಟಲ್ಲಿ ಪ್ರೈಸ್ ಇರ್ಬೋದು, ಆಮೇಲೆ ಮಂತ್ಲಿ ವೈಸ್ ನೋಡುತ್ತೆ ರೈನ್ಫಾಲ್ಸ್ ಡೇಟಾ ಇರ್ಬೋದು, ಅದು ಮಂತ್ಲಿ. ಆಮೇಲೆ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ಡ್, ಈ ಲೊಕೇಶನಲ್ಲಿ ಎಷ್ಟು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಿದ್ದಾರೆ. ಇವಾಗ ಫ್ಯಾಕ್ಟ್ರಿ ಲೈನ್ ಇರುತ್ತಲ್ವ, ಅಲ್ಲೆಲ್ಲ ಹೆವಿ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಿರ್ತಾರೆ. ಇಯರ್ಲಿ ಅಂದರೆ GDP ಗ್ರೋತ್ ಇರ್ಬೋದು, ಮತ್ತು ಸ್ಕೂಲಿಗೆ ಎಷ್ಟು ಜನ ಅಡ್ಮಿಷನ್ ಆಗಿದೆ, ಅದನ್ನೆಲ್ಲ ನಾವು ನೋಡ್ಬೋದು. ನೆಕ್ಸ್ಟು ಕ್ವಾಲಿಟೇಟಿವ್ ಅಂದರೆ ನಾವು ಏನು ಮಾಡ್ತೀವಿ, ಡೇಟಾನ ಕಲೆಕ್ಟ್ ಮಾಡ್ತೀವಿ. ಯಾವ ಫಾರ್ಮಲ್ಲಿ ಅಂದರೆ ನಂಬರ್ ಫಾರ್ಮಲ್ಲಿ ನಾವು ಕಲೆಕ್ಟ್ ಮಾಡೋದಿಲ್ಲ. ಎಕ್ಸಾಂಪಲ್ ನೋಡಿ, ಇವಾಗ ಒಂದು ಕ್ಲಾಸಲ್ಲಿ ಸ್ಟೂಡೆಂಟ್ಸ್ ಇದೆ ಅಂದ್ಕೊಳ್ಳಿ, 90 ಸ್ಟೂಡೆಂಟ್ಸ್ ಇದೆ. ಸೊ ನಾವೇನು ಮಾಡ್ತೀವಿ, ಫಸ್ಟು ಜೆಂಡರಲ್ಲಿ ಡಿವೈಡ್ ಮಾಡ್ತೀವಿ, ಎಷ್ಟು ಜನ ಮೇಲು ಎಷ್ಟು ಜನ ಫೀಮೇಲು. ಪರ್ಫಾರ್ಮೆನ್ಸಲ್ಲಿ ಎಷ್ಟು ಜನ ಚೆನ್ನಾಗಿ ಮಾಡ್ತಿದ್ದಾರೆ, ಆ್ಯಾವ್ರೇಜ್ ಎಷ್ಟು, ಪರ್ಫಾರ್ಮೆನ್ಸ್ ಎಷ್ಟು ಜನದ್ದು. ನೆಕ್ಸ್ಟು ಸಬ್ಜೆಕ್ಟು, ಎಷ್ಟು ಜನ ಸೈನ್ಸಿಗೆ ಹೋಗಿದ್ದಾರೆ, ಎಷ್ಟು ಜನ ಕಾಮರ್ಸ್ಗೆ ಹೋಗಿದ್ದಾರೆ, ಎಷ್ಟು ಜನ ಆರ್ಟ್ಸಿಗೆ ಹೋಗಿದ್ದಾರೆ ಅಂತ ನಾವು ನೋಡ್ತೀವಿ. ಇದನ್ನು ಕ್ವಾಲಿಟೇಟಿವ್ ಅಂತೀವಿ. ಅದೇ ಕ್ವಾಂಟಿಟೇಟಿವ್ ಅಂದರೆ ಇದನ್ನು ನಾವು ನಂಬರ್ ಫಾರ್ಮಲ್ಲೇ ನಾವು ಚೆಕ್ ಮಾಡೋವಂಥದ್ದು. ಓಕೆನಾ? ಇವಾಗ ಪೇಷಂಟ್ಸ್ ಇದ್ದಾರೆ, ಇವಾಗ ಹಾಸ್ಪಿಟಲ್ ಪೇಷಂಟ್ಸ್ ಇದೆ ಅಂದ್ಕೊಳ್ಳೋಣ. ಅಂದರೆ ಒಂದು ದಿನಕ್ಕೆ ಎಷ್ಟು ಪೇಷಂಟ್ ಅಡ್ಮಿಟ್ ಆಗಿದ್ದಾರೆ, ಮತ್ತು ಅವ್ರ ಬಾಡಿ ಟೆಂಪರೇಚರ್ ಎಷ್ಟಿತ್ತು, ಎಷ್ಟು ಜನ ಆಕ್ಸಿಜನ್ ಹಾಕಿದೆ, ಅಂದರೆ ನಂಬರ್ ಫಾರ್ಮಲ್ಲಿ 25 ಮೆಂಬರ್ಸ್ ಆಕ್ಸಿಜನ್ ಹಾಕ್ಸಿದ್ದಾರೆ, ಇನ್ನು 25 ಮೆಂಬರ್ಸಿಗೆ ಇಂಜೆಕ್ಷನ್ ಕೊಟ್ಟಿದ್ದೀವಿ, 10 ಮೆಂಬರ್ಸಿಗೆ ಗ್ಲುಕೋಸ್ ಹಾಕಬೇಕು. ಈ ಥರ ಏನು ಮಾಡ್ತಾರೆ, ನಂಬರ್ ಫಾರ್ಮಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಇವಾಗ ಇದಿಷ್ಟು ನಿಮಗೆ ಫಸ್ಟ್ ಚಾಪ್ಟರು. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ತುಂಬ ಈಸಿ ಆ್ಯಂಡ್ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರು. ಕೀಪ್ ವಾಚಿಂಗ್ ಗೈಸ್.